ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಇದು ನನ್ನ ಒಂದು ರುಟೀನ್ ವ್ಲಾಗ್ ನಾನು ಶೂಟ್ ಮಾಡಿದ್ದೆ ಒಂದು ದಿನದ್ದು. ತುಂಬ ಲೆಂಗ್ತಿ ಆಗಿದೆ, ಹಾಗಾಗಿ ನಾನು ಅಂದರೆ ಇನ್ನು ಶೂಟ್ ಮಾಡೋದು ಆಗಿದೆ, ಇನ್ನು ಡಿಲೀಟ್ ಮಾಡೋದಕ್ಕಿಂತ ತುಂಬ ಲೆಂಗ್ತಿ ವಿಡಿಯೋ ಹಾಕೋದಕ್ಕಿಂತ 2 ಪಾರ್ಟ್ ಮಾಡಿ ಹಾಕುವ ಅಂತ ಹೇಳಿ ಮಾರ್ನಿಂಗ್ ಟು ಆಫ್ಟರ್ನೂನ್ ಟು ಈವ್ನಿಂಗ್ ಇದು ಆ ರೂಟೀನನ್ನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ, ಆಯಿತಾ. ಇಲ್ಲಿ ನಾನು ಬೆಳಗ್ಗೆ ಟೀಯನ್ನು ಇಟ್ಕೊಳ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾದರೆ ಯಾವಾಗಲೂ ಹೇಳುವ ಹಾಗೆಯೇ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತದೆ ಆದರೆ ನನ್ನ ಒಂದು ಈ ಲೈಫ್ ಸ್ಟೈಲ್, ನನ್ನ ಚಾನಲಲ್ಲಿ ಇರುವಂತಹ ಬೇರೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಹಾಗೂ ಈ ವಿಡಿಯೋದ ಕೆಳಗೆ ಏನಾದರೂ ಒಂದು ಕಾಮೆಂಟ್ ಹಾಕೋದನ್ನು ಅಥವಾ ಒಂದು ಇಮೋಜಿಯನ್ನು ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಅದರಿಂದ ನೀವು ವಾಟ್ಸಪ್ ಚಾನಲಿಗೆ ಜಾಯ್ನ್ ಆಗ್ಬೋದು. ತುಂಬ ದಿನ ಆಯಿತು ಈಗ ರೂಟೀನ್ ಬ್ಲಾಗನ್ನು ಅಪ್ಲೋಡ್ ಮಾಡದೆ. ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ನಾವು ಬ್ರ್ಯಾಂಡ್ಸ್ ಜೊತೆಗೆಲ್ಲ ಕೆಲಸ ಮಾಡುವಾಗ ಅವರು ಹೇಳಿದ ಹಾಗೆ ರೆಗ್ಯುಲರಾಗಿ ವಿಡಿಯೋ ಹಾಕಿದರೆ ಮಾತ್ರ ನಮಗೆ ಆ ಒಂದು ಆಪರ್ಚುನಿಟಿ ಸಿಗುವಂಥದ್ದು. ನಾನು ಆದಷ್ಟು ಟ್ರೈ ಮಾಡ್ತೇನೆ, ಏನಾದರೂ ಒಂದು ಚಿಕ್ಕ ಪುಟ್ಟ ವಿಡಿಯೋನಾದರೂ ಮಾಡಿ ಹಾಕ್ತೇನೆ. ಮತ್ತು ಇದು ಏರ್ ಫ್ರೈಯರ್ ಇದು ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ಲ, ನಾನು ಪಾಯಿಂಟ್ಸ್ ನೋಟ್ ಮಾಡಿದ್ದೇನೆ, ಟೈಮ್ ಸಿಗ್ತಾ ಇಲ್ಲ ಕೂತ್ಕೊಂಡು ರೆಕಾರ್ಡ್ ಮಾಡಲಿಕ್ಕೆ. ಆದಷ್ಟು ಬೇಗ ಅದನ್ನು ಕೂಡ ಹಾಕ್ತೇನೆ. ಇವತ್ತು ನೀರು ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಅಕ್ಕಿಯನ್ನು ನೆನೆಸಿಟ್ಟಿದೆ. ನೀವು ಅಂದ್ಕೊಳ್ಬೋದು ನೀರು ದೋಸೆನೇ ಯಾವಾಗಲೂ ಅಂತ ಹೇಳಿ. ಅದೇನು ಗೊತ್ತಿಲ್ಲ, ಶೂಟ್ ಮಾಡುವ ದಿನ ಯಾವಾಗಲೂ ನೀರು ದೋಸೆನೇ ಇರ್ತದೆ. ವಾರದಲ್ಲಿ 7 ದಿನ ಇರ್ತದೆ, 7 ದಿನದಲ್ಲಿ 7 ದಿನ ನಾನು ಶೂಟ್ ಮಾಡೋದಿಲ್ಲ, ಆಲ್ಟರ್ನೇಟ್ ಡೇಸಲ್ಲಿ ಶೂಟ್ ಮಾಡುವಂಥದ್ದು. ಮತ್ತು ಡಿಪೆಂಡ್ ಆಗ್ತದೆ, ಸಾರೇನಾದರೂ ಇದ್ದರೆ ಈ ಚಪಾತಿ ದೋಸೆ ಅಂಥದ್ದೇನಾದರೂ ಮಾಡುವಂಥದ್ದು. ಸಾರೆಲ್ಲ ಇಲ್ಲದೇ ಇದ್ದರೆ ನೀರು ದೋಸೆ ಆದರೆ ಚಾದಲ್ಲಿ ಕೂಡ ತಿನ್ಬೋದಲ್ಲ, ಹಾಗೆ ಆ ರೀತಿಯೂ ಕೆಲವೊಮ್ಮೆ ಮಾಡ್ತೇನೆ. ಮತ್ತು ಮಕ್ಕಳು ತಿಂತಾರೆ, ಅದು ಮೇಯ್ನ್, ಅದಕ್ಕೋಸ್ಕರ ಮಾಡುವಂಥದ್ದು. ಈಗಲೂ ಕೇಳ್ತಾ ಇದ್ದೀರಾ ಡೇಲನ್ ಹುಷಾರಿದ್ದಾನ, ಏನಾಯಿತು ಅಂತ ಹೇಳಿ. ಡೇಲನ್ ಹುಷಾರಿದ್ದಾನೆ. ಕಳೆದ ಸ್ಯಾಟರ್ಡೆ ಅವನ ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿದ್ದಾರೆ, ಗಾಯ ಕೂಡ ಒಣಗಿದೆ. ಮತ್ತು ಅವನು ಮೊದಲಿದ್ದ ಹಾಗೆಯೇ ಪೋಖ್ರಿ ಇದ್ದಾನೆ, ಸ್ವಲ್ಪ ಕೂಡ ಚೇಂಜಸ್ ಇಲ್ಲ. ವೆರಿ ನೆಕ್ಸ್ಟ್ ಡೇಯಿಂದ ಕೂಡ ಹಾಗೆ ಇದ್ದ. ಬಿದ್ದದು ಅಂತ ಹೇಳಿ ಟೆನ್ಷನ್ ಬೇಜಾರು ನಮಗೆ ಮಾತ್ರ ಇದ್ದಂಥದ್ದು, ಅವನಿಗೆ ಅದು ಗೊತ್ತೇ ಇಲ್ಲದ ಹಾಗೆ ಕೇರ್ಲೆಸ್ ಆಗಿ ಇದ್ದ. ಮಕ್ಕಳಂದರೆ ಹಾಗೆಯೇ, ಅವರಿಗೆ ಕೇರೇ ಇರೋದಿಲ್ಲ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಮಕ್ಕಳ ಹಾಗೆಯೇ ಇದ್ದರೆ ಲೈಫ್ ಒಳ್ಳೆಯದು, ಯಾವುದ್ರ ಬಗ್ಗೆ ಟೆನ್ಷನ್ನೇ ಇರೋದಿಲ್ಲ. ಎಷ್ಟು ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಂತನೂ ಇಲ್ಲ. ಇಲ್ಲಿ ನಾನು ಪಾಸ್ತಾ ಬಾಯ್ಲ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನೊಂದು 2 ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ನಾನಿವತ್ತು ಕುಕ್ಕರಲ್ಲಿ ಡಿಸೈನರವರ ಈ ಒಂದು ಡ್ಯೂರಮ್-ವೀಟ್ ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದರಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಇರೋದಿಲ್ಲ. ಮತ್ತು ಪ್ಯೂರ್ ವೆಜ್ ಪಾಸ್ತಾ ಇದು. ಇದನ್ನು ಈ ರೀತಿಯಲ್ಲಿ ನಾನೊಂದು ಕಪ್ಪಷ್ಟು ಪಾಸ್ತಾವನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ, ನಿಮಗೆ ಬೇಕಾದರೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಬೋದು, ಉಪ್ಪನ್ನು ಹಾಕಿ 2 ವಿಸಿಲನ್ನು ತೆಗಿತೇನೆ. ಈ ಪಾಸ್ತಾದ ಲಿಂಕ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಅದರ ರೆಸಿಪೀಸನ್ನು ಕೂಡ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ಚೆಕ್ ಮಾಡ್ಬೋದು, ಆಯಿತಾ. ನಾನು ಮೊನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಟಿಫಿನ್ ಬಾಕ್ಸಸ್, ಅಂದರೆ ಲೀಕ್ ಪ್ರೂಫ್ ಟಿಫಿನ್ ಬಾಕ್ಸಸ್. ನಾನು ನನ್ನ ಮಗನಿಗೆ ಯೂಸ್ ಮಾಡ್ತೇನೆ ಅಲ್ವ, ಸಿಯೋನಿಗೆ 2 ವರ್ಷದಿಂದ ನಾನು ಅದೇ ಬಾಕ್ಸನ್ನು ಯೂಸ್ ಮಾಡ್ತಾ ಇರುವಂಥದ್ದು. LKGಗೆ ತಗೊಂಡದ್ದು, ಈಗ UKG ಮುಗೀತದೆ, ಇನ್ನೊಂದು 3 ತಿಂಗಳಲ್ಲಿ. ಬಾಕ್ಸ್ ಏನು ಕೂಡ ಆಗಲಿಲ್ಲ. ಡೇಲನ್ ಕೆಳಗೆ ಹಾಕಿ ಒಂದು ಚೂರು ಅದರದ್ದು ಪ್ಲಾಸ್ಟಿಕ್ ಭಾಗದ್ದು ಒಂದು ಸ್ವಲ್ಪ ಕಟ್ಟಾಗಿದೆ, ಅದು ಬಿಟ್ಟರೆ ಬೇರೆ ಏನಾಗಲಿಲ್ಲ. ಸೇಮ್ ಕ್ವಾಲಿಟಿಯ ಬಾಕ್ಸಸ್ ನಾನು ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ, ಮತ್ತು ತರಿಸಿದ್ದೆ ಕೂಡ ಒಂದು ಫ್ಲಿಪ್ಕಾರ್ಟಿಂದ ಎಲ್ಲ. ಬಟ್ ಅದು ಏನೂ ಕೂಡ ಚೆನ್ನಾಗಿಲ್ಲ. ಅದಕ್ಕೆ ನಾನು ಸರ್ಚ್ ಮಾಡ್ತಾ ಇದ್ದೆ. ನನಗೆ ತುಂಬ ಮಂದಿ ಕೇಳ್ತಾ ಇರ್ತೀರ, ತಾಯಂದರು ಸ್ಪೆಷಲಿ, ಬಾಕ್ಸಸ್ ಬೇಕು, ಲಿಂಕ್ ಕೊಡಿ ಅಂತ ಹೇಳಿ. ಲಿಂಕ್ ಇಲ್ಲ, ಯಾಕೆಂತ ಹೇಳಿದರೆ ನಾನು ಅದೊಂದು ವೆಬ್ಸೈಟಿಂದ ತರಿಸಿದ್ದು. ಬೇರೆ ಎಲ್ಲಿಯಾದರೂ ಆನ್ಲೈನಲ್ಲಿ ಸಿಕ್ಕಿದರೆ ನಾನು ಆಲ್ಟರ್ನೇಟ್ ಲಿಂಕನ್ನು ಕೊಡ್ತಾ ಇದ್ದೆ. ಬಟ್ ನನಗೆ ಕೂಡ ಈ ಸಲ ಇನ್ನೊಂದು ಪರ್ಚೇಸ್ ಮಾಡಲಿಕ್ಕೆ ಬೇಕಿತ್ತು, ಹಾಗಾಗಿ ನಾನು ಸರ್ಚ್ ಮಾಡುವಾಗ ನಿಜ ಹೇಳಬೇಕಂದ್ರೆ ತುಂಬ ಕಾಸ್ಟ್ಲಿ ಆಯಿತು. ಎಲ್ಲ 1,000, 1,200 ಅದೇ ರೀತಿಯಲ್ಲಿ ಬರುವಂಥದ್ದು ಲೀಕ್ ಪ್ರೂಫ್ ಇರುವಂಥದ್ದನ್ನು. ಹಾಗೆ ನಾನು ತುಂಬ ದಿನಗಳಿಂದ ಸರ್ಚ್ ಮಾಡ್ತಾಯಿದ್ದೆ, ಎಲ್ಲಿಯಾದರೂ ಅಫೋರ್ಡೆಬಲ್ ರೇಟಿಗೆ ಸಿಗ್ತದಾ ಅಂತ ಹೇಳಿ. ಒಂದು ಕಡೆ ನನಗೆ ಆ ರೀತಿ ಅನಿಸಿದೆ. ನಾನು ಫಸ್ಟ್ ಸ್ಯಾಂಪಲನ್ನು ತರಿಸಿದ್ದೇನೆ, ಸ್ಯಾಂಪಲ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ನನ್ನ ಒಂದು ವಾಟ್ಸಪ್ ಬಿಸ್ನೆಸ್ ಅಕೌಂಟನ್ನು, ಅದರ ನಂಬರನ್ನು ನಿಮಗೆ ಕೊಡ್ತೇನೆ ನೆಕ್ಸ್ಟ್. ಇನ್ನೂ ಕೂಡ ಸ್ಟಾಕ್ ಟ್ರಾನ್ಸಿಟಲ್ಲಿದೆ, ಇನ್ನೂ ಕೂಡ ಬರಲಿಲ್ಲ. ತುಂಬ ಒಳ್ಳೆಯ ಹೈ ಕ್ವಾಲಿಟಿ ಡ್ಯೂರೇಬಲ್ ಸ್ಟೇನ್ಲೆಸ್ ಸ್ಟೀಲ್ ಇರ್ತದೆ ಅಲ್ವಾ, ಸೊ ಆ ಸ್ಟೀಲ್ ಇದು ಲೀಕ್ ಪ್ರೂಫ್. ಅಂದರೆ ನೀವು ಮಗುವಿಗೆ
ಒಂದರಲ್ಲಿ ಸಾರು, ಇನ್ನೊಂದರಲ್ಲಿ ಅನ್ನ, ಇನ್ನೊಂದರಲ್ಲಿ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕಿ ಕೊಡ್ಬೋದು. ಆ ರೀತಿದು ಇದು ಟಿಫಿನ್ ಬಾಕ್ಸಸನ್ನು ನಾನು ಇನ್ನೂ ಸೇಲ್ ಮಾಡ್ತೇನೆ. ತುಂಬ ಮಂದಿಗೆ ಕ್ವೆರೀಸ್ ಇತ್ತಲ್ಲ, ಹಾಗಾಗಿ ಎಲ್ಲೂ ನನಗೆ ಅಂದರೆ ನಾನು ಯೂಸ್ ಮಾಡ್ತಾ ಇರುವಂಥ ಅಷ್ಟು ಒಳ್ಳೆ ಕ್ವಾಲಿಟಿದು ನನಗೆ ಬೇರೆ ಎಲ್ಲಿ ಕೂಡ ಸಿಗಲಿಲ್ಲ. ನಾನೊಂದು ತರಿಸಿ ಅದರದ್ದೆಲ್ಲ ಕ್ಲಿಪ್ಪೆಲ್ಲ ಕಟ್ಟಾಗಿ, ಹಾಗಾಗಿ ಅದು ಬೇಡ. ಯಾಕಂದರೆ ಯೂಸ್ ಮಾಡುವಂಥವ್ರು ಕೂಡ ಮಕ್ಕಳಲ್ವ, ಇದನ್ನು ನಾವು ಮಕ್ಕಳಿಗೂ ಯೂಸ್ ಮಾಡ್ಬೋದು, ಆಫೀಸ್ ಯೂಸಿಗೂ ಯೂಸ್ ಮಾಡ್ಬೋದು ಆಯಿತಾ. ಏನು ಸ್ಪಿಲ್ ಆಗೋದಿಲ್ಲ, ಮೆಸ್ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿಯ ಟಿಫಿನ್ ಬಾಕ್ಸನ್ನು ಇನ್ನೂ ಸೇಲ್ ಮಾಡ್ತೇನೆ. ಸದ್ಯದಲ್ಲೇ ನಾನು ನಿಮಗೆ ನಂಬರನ್ನು ಕೂಡ ಕೊಡ್ತೇನೆ, ನೀವು ನಿಮ್ಮ ಆರ್ಡರ್ಸನ್ನು ಬುಕ್ ಮಾಡ್ಬೋದು. ಶಿಪ್ಪಿಂಗ್ ಇರ್ತದೆ, ನಿಮ್ಮ ಮನೆಗೆ ಡೋರ್ ಡೆಲಿವರಿ ಕೂಡ ಕೊಡ್ತಾರೆ, ಅಥವಾ ನಿಮಗೆ ಪೋಸ್ಟಲ್ಲಿ ಕೂಡ ಬರ್ತದೆ. ಇಂಡಿಯಾ ಪೋಸ್ಟ್ ಮೂಲಕ ಡೆಲಿವರಿ ಕೂಡ ಕೊಡ್ತೇವೆ ನಿಮಗೆ. ಹಾಗೂ ಅಫೋರ್ಡೆಬಲ್ ರೇಟ್, ಮೇಯ್ನ್ ಅಂತ ಹೇಳಿದರೆ ಅಫೋರ್ಡೆಬಲ್ ರೇಟ್. ಈ ಬಾಕ್ಸ್ ನಾನೀಗ ಮುಚ್ತಾ ಇದ್ದೇನಲ್ಲ, ಈ ಬಾಕ್ಸಿಗೆ ನಾನು 1300 ಕೊಟ್ಟಿದ್ದೆ. ಅದಾದ ನಂತರ ಅದರಲ್ಲಿ ಸ್ವಲ್ಪ ನನಗೆ ರಬ್ಬರ್ ಸ್ವಲ್ಪ ಟೈಟ್ ಅನ್ನಿಸ್ತು ಅಂತ ಹೇಳಿ ನಾನೇ ಪುನಃ ಸ್ಪೀಡ್ ಪೋಸ್ಟ್ ಮಾಡಿ ಹಿಂದಕ್ಕೆ ಅವರಿಗೆ ರಿಟರ್ನ್, ಅವರು ಹಿಂದೆ ತಗೊಳ್ಳೋದಿಲ್ಲ, ಹಾಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಪುನಃ ಅದನ್ನು ಹಿಂದಕ್ಕೆ ನಾನೇ ಕಳಿಸಿ 200 ರೂಪಾಯಿ ಸ್ಪೀಡ್ ಪೋಸ್ಟಿಗೆ ಹಾಕಿ ಅವ್ರಿಗೆ ಪುನಃ ಅಲ್ಲಿಂದ ಕಳಿಸ್ಲಿಕ್ಕೆ ಕೂಡ ನಾನೇ ಶಿಪ್ಪಿಂಗ್ ಪೇಮೆಂಟನ್ನು ಕೊಟ್ಟು ಬಾಕ್ಸನ್ನು ಎಕ್ಸ್ಚೇಂಜ್ ಮಾಡಿದೆ. ಒಟ್ಟಿಗೆ ನನಗೆ 1000 ಹತ್ರ 600-800 ಆ ರೀತಿಯಲ್ಲಿ ಖರ್ಚು ಬಂದಿದೆ. ಹಾಗೆ ನನಗೆ ಈ ಟಿಫಿನಿಗೆ ನಾನು ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದೇ ರೀತಿಯ ಕ್ವಾಲಿಟಿದು ಎಲ್ರಿಗೂ ಸಿಗಬೇಕು ಅಂತೇಳಿ ನನಗೊಂದು ಆಸೆ. ಹಾಗೆ ನಾನು ಹೊಸತ್ತೊಂದು ಅಂದರೆ ನಾನು ಬ್ಯಾಗ್ಸಿದು ಬಿಸ್ನೆಸ್ ಮಾಡ್ತಾ ಇದ್ದೆ ಅಲ್ಲ, ಹಾಗೆ ಅದೇ ರೀತಿಯಲ್ಲಿ ಈ ಒಂದು ಟಿಫಿನ್ ಇದನ್ನು ಕೂಡ ನಾನು ಮಾಡಲಿಕ್ಕಿದ್ದೇನೆ. ಟಿಫಿನ್ ನನ್ನ ಒಂದು ಬಿಸ್ನೆಸ್ ಅಕೌಂಟಲ್ಲಿ ನಿಮಗೆ ವಾಟ್ಸಪ್ ನಂಬರನ್ನು ನಾನು ಕೊಡ್ತೇನೆ. ನೆಕ್ಸ್ಟ್ ವಾಟ್ಸಪ್ ಮಾತ್ರ ಮಾಡಲಿಕ್ಕೆ ಆಯಿತಾ, ಕಾಲ್ ಮಾಡಲಿಕ್ಕಿಲ್ಲ. ವಾಟ್ಸಪ್ ಮಾತ್ರ ಮಾಡಿ ನೀವು ವಾಯ್ಸ್ ಮೆಸೇಜ್ ಬೇಕಾದರೂ ಹಾಕ್ಬೋದು, ಅಥವಾ ಹೀಗೇ ಟೆಕ್ಸ್ಟ್ ಮೆಸೇಜ್ ಬೇಕಾದರೂ ಹಾಕ್ಬೋದು. ವಾಟ್ಸಪ್ ನಂಬರ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೇನೆ ನಿಮಗೆ. ಅಲ್ಲಿ ನೀವು ವಾಟ್ಸಪ್ ಮಾಡಿ ನಿಮಗೆ ಯಾವ ರೀತಿಯ ಟಿಫಿನ್ ಬೇಕಾದರೆ ಟಿಫಿನ್, ಕ್ಯಾಶ್ಯೂಸ್ ಬೇಕಾದರೆ ಕ್ಯಾಶ್ಯೂಸ್. ನಮ್ಮ ನ್ಯಾಚುರಲ್ ಹನಿ ನಮ್ಮ ಮನೆಯಲ್ಲಿ, ನೀವು ಗೊತ್ತಿಲ್ಲ ನನಗೆ, ಹಳೆ ಮನೆಯಲ್ಲಿ ನೀವು ನೋಡಿದ್ದೀರಾ ಅಂತ ಹೇಳಿ ಹಳೆ ವೀಡಿಯೋಸಲ್ಲಿ ಇದೆ, ಜೇನಿದು ಬಾಕ್ಸಸ್ ಇದೆ, ಜೇನು ಪೆಟ್ಟಿಗೆ ಅಂತ ಹೇಳ್ತಾರಲ್ಲ, ಅದು ಇದೆ ನಮ್ಮ ಓನ್ ಇರುವಂಥದ್ದು. ನಾನು ಸಿಯೋನ್ ಹುಟ್ಟಿದ ನಂತರ ಫಸ್ಟಿಗೆ 3 ಬಾಕ್ಸ್ ತಗೊಂಡಂಥದ್ದು. ಅದಾದ ನಂತರ ಹೇಗಾಗ್ತದೆ ಅಂತ ಹೇಳಿ ಪುತ್ತೂರಿಗೆಲ್ಲ ಹೋಗಿ ಕಲಿತು ಅದರ ಬಗ್ಗೆ, ಜೇನಿನ ಬಗ್ಗೆ, ರಾಣಿ ಜೇನು ಅದೆಲ್ಲ ಫಸ್ಟ್ ನನಗೆ ಗೊತ್ತೇ ಇರಲಿಲ್ಲ. ವರ್ಕರ್ ಬಿ ಯಾವುದು, ಮೇಲ್ ಯಾವುದು, ಫೀಮೇಲ್ ಯಾವುದು ಅದೆಲ್ಲ. ಹಾಗೆ ನಾನೇ ತೆಗಿತಾ ಇದ್ದೆ ಜೇನನ್ನು. ಇಲ್ಲಿ ಮಡಂತಿಯರಲ್ಲಿ ಜೇನು ಸೊಸೈಟಿಯಲ್ಲಿ ಇದು ಕೂಡ ಸಿಗ್ತದೆ, ಅದು ಜೇನು ತೆಗಿಲಿಕ್ಕೆ ಡ್ರಮ್ ಎಲ್ಲ ಸಿಗ್ತದೆ. ನಾವು ಬಾಡಿಗೆಗೆ ತಂದು ಅದರಿಂದ ಜೇನನ್ನು ತೆಗೆದು ಅದಕ್ಕೆ ಏರಿ ಇಟ್ಟು ಕೊಡೋದು, ಅದೆಲ್ಲ ಕೆಲಸ ನಾನು ಮಾಡಿದ್ದೇನೆ ಆಯಿತಾ. ಜೇನಿದು ಬಗ್ಗೆ ತುಂಬ ರಿಸರ್ಚ್ ಮಾಡಿ ನಾನು ಆ ಒಂದು ಕೆಲಸ ಸ್ಟಾರ್ಟ್ ಮಾಡಿ. ಹಾಗೆ 3 ಬಾಕ್ಸ್ ಇದ್ದದ್ದು 6, ಹಾಗೆ ತುಂಬ ಜಾಸ್ತಿ ಆಗಿ ಈಗ ಬೇರೆ ತೋಟದಲ್ಲಿ ಎಲ್ಲ ಕಡೆ ಇಟ್ಟು ನಾವು ಜೇನನ್ನು ಕಲೆಕ್ಟ್ ಮಾಡ್ತೇವೆ. ಹಾಗಾಗಿ ನಮ್ಮದು ಜೇನು ಕೂಡ ಆರ್ಗ್ಯಾನಿಕ್ ಜೇನು ಕೂಡ ಅವೈಲೇಬಲ್. ನೀವು ನೋಡ್ಬೋದು, ನನ್ನ ಮಕ್ಕಳಿಗೆ ಕೊಡ್ತಾ ಇರ್ತೇನಲ್ಲ ಮನೆಯಲ್ಲಿ, ಸೊ ಅದು ನಮ್ಮದೇ ಒಂದು ಡಿವೈನ್ ಹನಿ ಆಯಿತಾ. ನೀವು ಅಲ್ಲಿಂದ ನನ್ನ ಒಂದು ಬಿಸ್ನೆಸ್ ಅಕೌಂಟಿದು ಕೊಡ್ತೇನಲ್ಲ, ಅಲ್ಲಿಂದ ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಜೇನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಮಾವಿನ ಹೂ ಬಿಡುವ ಟೈಮ್ನಲ್ಲಿ ಸ್ವಲ್ಪ ಅದರದ್ದೇ ಫ್ಲೇವರ್, ಅಂದರೆ ಮಾವಿದು ಫ್ಲೇವರ್ ಬರುವಂಥದ್ದು, ಮತ್ತು ಬೇರೆ ಫ್ರೆಶ್ ಹೂಗಳೆಲ್ಲ ಇರುವ ಜಾಗ ಆದರೆ ಅಲ್ಲಿಂದ ಆ ಫ್ಲೇವರ್ ಬರುವಂಥದ್ದು, ಅದರದ್ದೊಂದು ಈಗ ರೋಸ್ ಇದೊಂದು ಆ ರೀತಿ ಒಂದು ಟೇಸ್ಟಲ್ಲಿ ಡಿಫ್ರೆನ್ಸ್ ಬರ್ತದೆ. ಕೆಲವೊಮ್ಮೆ ಮೆಡಿಸಿನಲ್ ಟೇಸ್ಟ್ ಬರ್ತದೆ. ಅದು ಯಾಕೆ ಅಂತ ಹೇಳಿದರೆ, ನಾವು ಅಂದರೆ ಆರ್ಟಿಫಿಷಿಯಲಿ ಏನಾದರೂ ಹಾಕೋದಾದರೆ ನಮಗೆ ಒಂದೇ ರೀತಿ ಲೆವೆಲ್ ಟೇಸ್ಟ್ ಇದು ಮೇಂಟೈನ್ ಮಾಡ್ಬೋದು. ಬಟ್ ಇದು ಜೇನು ಹೋಗಿ ತರೋದಲ್ಲ, ಅದರಲ್ಲಿ ಅದಕ್ಕೆ ಹೇಗೆ ಹೇಳೋದು, ಅದರಿಂದ ತೆಗಿಬೇಡ, ಇದರಿಂದ ತೆಗಿಬೇಡ, ಅದರಲ್ಲೇ ತೆಗಿ ಅಂತ ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗಾಗಿ ನಿಮಗೆ ನಮ್ಮ ಹನಿ ಏನಿದೆ ಅದು ಒಂದೊಂದು ಸೀಸನಲ್ಲಿ ಸ್ವಲ್ಪ ಫ್ಲೇವರ್ ಚೇಂಜಸ್ ಅಂತ ಹೇಳಿ ಅನ್ನಿಸ್ಬೋದು. ಏಕೆಂದರೆ ಪ್ಯೂರ್ ಹನಿ ಕೊಡುವಾಗ ಹಾಗೆಲ್ಲ ಆಗ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಬಟ್ ಅದರದ್ದು ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇರ್ತದೆ, ತುಂಬ ಅಂದರೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್. ದೇವರು ಆ ಸೀಸನಲ್ಲಿ ಆ ಫ್ರೂಟ್ಸ್, ಆ ಒಂದು ಫ್ಲವರ್ಸ್ ಬ್ಲೂಮ್ ಆಗೋದು ಯಾಕೆ ಅಂತ ಹೇಳಿದರೆ, ಆ ಟೈಮ್ನಲ್ಲಿ ಬರುವಂಥ ಕಾಯಿಲೆಗಳಿಗೆ ಅದರಲ್ಲೇ ಮೆಡಿಸಿನ್ ಇರ್ತದೆ. ಅದಕ್ಕೋಸ್ಕರ ದೇವರು ನೇಚರನ್ನು ಕ್ರಿಯೇಟ್ ಮಾಡುವಾಗ ಆ ರೀತಿಯಲ್ಲಿ ಮಾಡಿರುವಂಥದ್ದು. ನೀವು ನೋಡ್ಬೋದು, ಒಬ್ಸರ್ವ್ ಮಾಡಿದರೆ ಒಂದೊಂದು ಸೀಸನಲ್ಲಿ ಒಂದೊಂದು ರೀತಿಯ ಫ್ರೂಟ್ಸ್, ಆ ಫ್ರೂಟ್ಸನ್ನು ತಿನ್ನೋದು ಆ ಒಂದು ಸೀಸನಲ್ಲಿ ಬರುವಂಥ ಕಾಯಿಲೆಗೆ ಒಂದು
ರಾಮಬಾಣದ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ಹಾಗೆ ಇರುವಂಥ ಒಂದು ಮೆಡಿಸಿನಲ್ ಪ್ರಾಪರ್ಟೀಸನ್ನು ದೇವರು ಆ ಒಂದು ಫ್ರೂಟ್ಸಿಗೆ, ಆ ಒಂದು ಗಿಡಗಳಿಗೆ ಆ್ಯಡ್ ಮಾಡಿ ಕೊಡೋದ್ರಿಂದ ಆ ಒಂದು ಇದುಂಟಲ್ಲ ಇಂಥ ಹನಿಬಿ, ಅದು ಹೋಗಿ ಅಲ್ಲಿ ಕೂತ್ಕೊಂಡು ಅದರಿಂದ ಬಂದು ಜೇನು ಮಾಡೋದ್ರಿಂದ ಆ ಒಂದು ಜೇನನ್ನು ಕನ್ಸ್ಯೂಮ್ ಮಾಡುವಾಗ ನಮಗೆ, ನಮ್ಮ ಮಕ್ಕಳಿಗೆ ಆ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಅದರಲ್ಲಿ ಸಿಗ್ತದೆ. ಹಾಗೆ ನಿಮಗೆ ಹನಿ ಬೇಕಾದರೆ ಹನಿ ಕೂಡ ಆರ್ಡ್ರ್ ಮಾಡ್ಬೋದು, ಶಿಪ್ಪಿಂಗ್ ಮಾಡಿ ನಿಮ್ಮ ಮನೆಗೆ ಬರ್ತದೆ ಹನಿ ಕೂಡ. ಮತ್ತು ಇನ್ನೊಂದೆಂಥದ್ದು ಹೇಳಲಿಕ್ಕಿದೆ, ಮರ್ತೋಯ್ತು. ಕ್ಯಾಶ್ಯೂಸ್ ಕೂಡ ಅದರಲ್ಲಿ ನಿಮಗೆ ಆರ್ಡ್ರ್ ಮಾಡ್ಬೋದು, ಅದು ಕೂಡ ನಿಮಗೆ ಡೆಲಿವರಿ ಸಿಗ್ತದೆ. ಆಯಿತಾ? ಇನ್ನೂ ಈಸಿ ಆಗ್ತದೆ ನಿಮಗೆ ವಾಟ್ಸಪ್ಪಲ್ಲಿ. ಎಲ್ರಿಗೂ ವೆಬ್ಸೈಟಲ್ಲಿ ಹೋಗಿ ಆರ್ಡ್ರ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲ, ವಾಟ್ಸಪ್ ಮಾಡಿದರೆ ಆಯಿತು, ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತಾರೆ. ಮತ್ತು ವಾಟ್ಸಪ್ಪಲ್ಲಿ ನಂಬರ್ ನೆಕ್ಸ್ಟ್ ನಾನು ಕೊಡ್ತೇನೆ, ಆಗ ಕಾಲ್ ಮಾಡಲಿಕ್ಕೆ ಹೋಗಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಯಾವ ವಿಷಯಕ್ಕೆ ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರುವಂಥದ್ದು ಅದನ್ನು ಮಾತ್ರ ಅದರಲ್ಲಿ ಕೇಳಿ, ರಿಲೇಟೆಡ್ ಟು ಟಿಫಿನ್ ಬಾಕ್ಸಸ್, ರಿಲೇಟೆಡ್ ಟು ಇದು ಹನಿ, ಕ್ಯಾಶ್ಯೂಸ್ ಮತ್ತು ನೈಫ್. ಮೇಯ್ನಾಗಿ ನಾವು ಕಿಚನಲ್ಲಿ ಯೂಸ್ ಮಾಡೋದು ಅಂತ ಹೇಳಿದರೆ ನೈಫ್, ಸೂಪರ್ ಸಾಲಿಡ್ ಆಗಿರುವಂಥ ಒಂದು ಒಳ್ಳೆ ಸ್ಟೇನ್ಲೆಸ್ ಸ್ಟೀಲ್ ಇದು ನೈಫ್ ಸೆಟ್ ನನ್ನ ಹತ್ರ ಇದೆ. ನಾನು ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದೇನೆ. ನಿಮ್ಗೆ ಯಾರಿಗಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಕೂಡ ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಳ್ಳೆ ಕ್ರಿಸ್ಪಾಗಿ ಕಟ್ಟಾಗುವಂಥ ಮತ್ತು ನೋಡಲಿಕ್ಕೇ ಚೆನ್ನಾಗಿರುವಂಥ, ನೀವು ಕಿಚನಲ್ಲಿಟ್ಟರೆ ಅದನ್ನು ನೋಡಲಿಕ್ಕೇ ಒಂದು ಖುಷಿ ಅಂಥ ಒಂದು ನೈಫ್ ಬಂದ ನಂತರ ನಾನು ಆಗಾಗ ಅದರಲ್ಲೇ ಕಟ್ ಮಾಡುವಂಥದ್ದು. ಸೊ ಆ ರೀತಿ ಒಂದು ಖುಷಿ ಆಗ್ತದೆ, ನೋಡಲಿಕ್ಕೆ ಸಹ ಅಷ್ಟು ಚೆನ್ನಾಗಿದೆ. ಅದನ್ನು ಕೂಡ ಮತ್ತು ಅಫೋರ್ಡೆಬಲ್ ಪ್ರೈಸ್. ಮೇಯ್ನ್ ನಾನು ತರಿಸಿದ್ದು ನನ್ನ ಸಬ್ಸ್ಕ್ರೈಬರ್ಸ್, ನನಗೆ ಗೊತ್ತಿರುವ ಜನ ಎಲ್ಲರೂ ಕೂಡ ಹೈಫೈ ಇರುವವರು, ಹೈ ಕ್ಲಾಸ್ ಇರುವವರು ಅಲ್ಲ ಅಂತ ನನಗೆ ಗೊತ್ತು. ಈಗ ನಾನು ಟಿಫಿನ್ ಬಾಕ್ಸು ಕೂಡ 1,000 ಮೇಲ್ಪಟ್ಟ ಟಿಫಿನ್ ಬಾಕ್ಸ್ ಎಲ್ಲ ತರಿಸಿ ಮಾರಬೇಕು ಅಂತ ಹೇಳಿದರೆ ತಗೊಳ್ಳಿಕ್ಕೆ ಸಹ ಆಗಬೇಕಲ್ವ. ಹಾಗಾಗಿ ನಾನು ತುಂಬ ಅಫೋರ್ಡೆಬಲ್ ರೇಟಲ್ಲಿ, ತುಂಬ ರಿಸರ್ಚ್ ಮಾಡಿದ ನಂತರ ತರಿಸಿರುವಂಥದ್ದು, ತುಂಬ ಅಫೋರ್ಡೆಬಲ್ ರೇಟಲ್ಲಿ ಸಿಗುವಂತಹ ಟಿಫಿನ್ ಬಾಕ್ಸಸ್. ವರ್ಷಗಟ್ಟಲೆ ನೀವು ಯೂಸ್ ಮಾಡ್ಬೋದು. ಒಮ್ಮೆ ಇನ್ವೆಸ್ಟ್ ಮಾಡಿದರೆ ವರ್ಷ ತನಕ, ಎಷ್ಟೋ ವರ್ಷಗಳು ನಿಮಗೆ ಯೂಸ್ ಮಾಡ್ಬೋದು, ಚೆಂದ ಮೇಂಟೈನ್ ಮಾಡಿದರೆ. ತುಂಬ ಡ್ಯೂರೇಬಲ್ ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋ ಹಾಕ್ತೇನೆ, ಆಯಿತಾ? ಇದು ಜಸ್ಟ್ ನಿಮಗೊಂದು ಗ್ಲಿಮ್ಸ್ ಕೊಟ್ಟಂಥದ್ದು, ನಾನು ಈ ರೀತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿ. ಮತ್ತು ಇನ್ನೊಂದು ಎಂತ ಹೇಳಬೇಕಂತ ಇದ್ದೆ, ನನಗೆ ಹೀಗೆ ಸ್ಪಾಂಟೇನಿಯಸ್ ಆಗಿ ಮಾತಾಡುವಾಗ ಮರ್ತೋಗುವಂಥದ್ದು. ಮಕ್ಕಳು ನೋಡಿ ಎಷ್ಟು ಚೆಂದ ಮಲಗಿದ್ದಾರೆ. ಈಗ ಚಿಕ್ಕದು ತಿರುಗಿ ಮಲಗುವಂಥದ್ದು ಈ ಸೈಡ್, ನಾನು ಅವನ ಸೈಡ್ ತಿರುಗಿ ನನಗೆ ಹೆಚ್ಚಾಗಿ ನಾನು ಆ ಸೈಡೇ ತಿರುಗಿ ಮಲಗುವಂಥದ್ದು. ಈ ಲಾಸ್ಟಲ್ಲಿ ಸಿಯೋನ್ ಮಲಗ್ತಾನೆ, ಅದರ ನೆಕ್ಸ್ಟ್ ಡೇಲನ್ನು ಮಧ್ಯದಲ್ಲಿ ನಾನು, ಮತ್ತು ಆಚೆ ಮಗು. ಹಾಗೆ ಮಗು ಯಾವಾಗಲೂ ನನ್ನ ಸೈಡ್ ತಿರುಗಿ ಮಲಗುವಂಥದ್ದು. ನನಗೆ ಖುಷಿ ಆಗೋದು ಅವನನ್ನು ನೋಡುವಾಗ. ನನಗೆ ಹೇಗೆ ಫೀಲ್ ಆಗೋದು ಅಂತ ಹೇಳಿದರೆ, ನನಗೆ ಎಷ್ಟು ಲಕ್ಕಿ ಅಲ್ಲ ಅಂತ ಹೇಳಿ. ಕೆಲವೊಮ್ಮೆ ರಾತ್ರಿ ನನಗೆ ಖುಷಿ ಆದರೆ ಕೆಲವೊಮ್ಮೆ ಸ್ವಲ್ಪ ಹೊತ್ತು ನಿದ್ದೆನೇ ಬರೋದಿಲ್ಲ. ಅದೊಂದು ಏನೋ ಒಂಥರ ಎಕ್ಸೈಟ್ಮೆಂಟ್ ಆದ ಹಾಗೆ. ಅಂದರೆ ಎಷ್ಟು ಲಕ್ಕಿ ಅಲ್ವ ನಾನು, 3 ಮಕ್ಕಳು, ಏನೋ ಒಂಥರ ಏನೋ ಖುಷಿ, ನನಗೆ ಗೊತ್ತಿಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಮಾಡೋರಿಗೆ ಗೊತ್ತಿರ್ಬೋದು. ಡೇಲನಿಗೆ ಡೈಪರ್ ಹಾಕೋದಂತ ಹೇಳಿದರೆ ತುಂಬ ಕಷ್ಟದ ಕೆಲಸ. ಇದು ತುಂಬ ದಿನ ಹಿಂದೆ ಶೂಟ್ ಮಾಡಿದ ವ್ಲಾಗ್ ಆಗಿರೋದ್ರಿಂದ ನಾನಿಲ್ಲಿ ಅವನ ತಲೆಗೆ ಸ್ವಲ್ಪ ಬೆಟಡಿನ್ ಸೊಲ್ಯೂಷನನ್ನು ಹಾಕಿ, ಅಂದರೆ ಸ್ಟಿಚಸ್ ಆ್ಯಕ್ಚುಲಿ ತೆಗೆದಿದ್ರಲ್ವ, ಅದಾದ ನಂತರ ಕ್ಲೀನ್ ಮಾಡಲಿಕ್ಕಿರ್ತದೆ ಗಾಯ, ಡ್ರೆಸ್ಸಿಂಗ್ ಮಾಡಲಿಕ್ಕಿರೋದಿಲ್ಲ, ಕ್ಲೀನ್ ಮಾಡಲಿಕ್ಕಿರ್ತದೆ. ಅದಾದ ನಂತರ ನಾನು ಸ್ವಲ್ಪ ಅವನಿಗೆ, ಅಂದರೆ ಅವನ್ನೆಲ್ಲ ಸ್ವಲ್ಪ ಗಲೀಜಿಗೆಲ್ಲ ಹೋಗೋದು ಜಾಸ್ತಿ, ಮಣ್ಣಿಗೆ ಎಲ್ಲ. ಹಾಗೆ ನಾನು ಬೆಟಡಿನ್ ಸೊಲ್ಯೂಷನನ್ನು ಹಾಕಿ ಕ್ಲೀನ್ ಮಾಡಿ ಚೆಂದ ಮಾಡಿ, ಅದಾದ ನಂತರ ಪುನಃ ಬೆಟಡಿನ್ ಆಯಿಂಟ್ಮೆಂಟನ್ನು ಹಾಕಿ ಬಿಡ್ತಾಯಿದ್ದೆ ಅವನಿಗೆ ಆಯಿಂಟ್ಮೆಂಟ್ ಹಾಕಿ. ನಮ್ಮ ಮೈಗೆಲ್ಲ ಆಯಿಂಟ್ಮೆಂಟೇ, ಎಲ್ಲಿ ಕೂತ್ಕೊಳ್ತಾನೆ ಅಲ್ಲಿ ಎಲ್ಲ ಆಯಿಂಟ್ಮೆಂಟೇ, ತಲೆಗೆ ಇರೋದಲ್ಲ. ಹಾಗೆ ಅದ್ರ ಪರವಾಗಿಲ್ಲ, ಗುಣ ಆಯ್ತಲ್ಲ ದೇವರ ದಯೆಯಿಂದ. ಮಕ್ಕಳಿಗೆ ಬೇಗ ಗುಣ ಆಗ್ತದೆ, ಮಕ್ಕಳಲ್ಲಿ ಹೀಲ್ ಆಗುವಂಥದ್ದು ಗಾಯ ಎಲ್ಲ ಬೇಗ. ಅವರು ಅಷ್ಟೊಂದು ಕೇರ್ ಸಹ ಮಾಡೋದಿಲ್ಲ ಅಲ್ಲ, ಕೇರ್ ಮಾಡುವವರಿಗೆ ಹೀಲ್ ಆಗುವಂಥದ್ದು ಕೂಡ ಲೇಟ್. ನಾನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ನನಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇಷ್ಟು ವರ್ಷಗಳಲ್ಲಿ 4-5 ವರ್ಷ ಆಗ್ತಾ ಬಂತು, 4 ವರ್ಷ ಆಗ್ತಾ ಬಂತು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಕೆಲವರು ಫಸ್ಟಿಂದ ಕೂಡ ನನಗೆ ಅವರು ಕಾಮೆಂಟ್ ಬರುವಾಗ ಗೊತ್ತಾಗ್ತದೆ, ಇವರು ಎಷ್ಟು ಟೈಮಿಂದ ಇದೇ ರೀತಿ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಿ. ಅಂದರೆ ನನಗೆ ಅದರಲ್ಲಿ ಇನ್ನೂ ದೊಡ್ಡ ಮಟ್ಟದ ಲಾಭ ಇಲ್ಲ, ಬಟ್ ಎಲ್ಲರಿಗೆ ಅಫೋರ್ಡೆಬಲ್ ಆಗಿ ಸಿಗಬೇಕು, ಒಳ್ಳೆ ಕ್ವಾಲಿಟಿ ಐಟಮ್ ಸಿಗಬೇಕು ಅಂತ ಹೇಳಿ. ಈವನ್ ಬ್ಯಾಗ್ಸ್ ಇದರಲ್ಲೂ ಕೂಡ ನಮಗೇನು ದೊಡ್ಡ ಪ್ರಾಫಿಟ್ ಬರ್ತದೆ ಅಂತ ಇಲ್ಲ, ಬಟ್ ಗೊತ್ತಿಲ್ಲದಿಂದ ತರಿಸಿ ಅರ್ಧದಲ್ಲಿ ಕಟ್ಟಾಗುವಂಥದ್ದು, ಜಿಪ್ ಹೋಗುವಂಥದ್ದು, ಆ ರೀತಿದಾಗೋದಕ್ಕಿಂತ ಮತ್ತು ನಾವು ಲಿಂಕ್ ಕೊಟ್ಟು
ಆ ರೀತಿ ಆದರೆ ಕಷ್ಟ ಅಲ್ಲ. ಅದಕ್ಕಿಂತ ಈ ರೀತಿಯಲ್ಲಿ ನಾವು ತರಿಸಿ ನೋಡಿದ ನಂತರ ಅದನ್ನೇ ಸೇಲ್ ಮಾಡಿದರೆ ತೊಂದರೆ ಇಲ್ಲ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಹೇಗಿದ್ದರೂ ಇನ್ನೂ ಸ್ವಲ್ಪ ಟೈಮ್ನಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತದೆ. ಸ್ಟೇಷ್ನರಿ ಐಟಮ್ಸನ್ನು ಕೂಡ ಹಾಕ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ, ನೋಡಬೇಕಷ್ಟೇ. ಯಾಕೆಂತ ಹೇಳಿದರೆ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ನಮಗೆ ಶಿಪ್ಪಿಂಗ್ ಎಲ್ಲ ಮಾಡಿ ಅಂದರೆ ನೀವಿರುವ ಜಾಗಕ್ಕೆ ಡೆಲಿವರಿ ಎಲ್ಲ ಕೊಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ರಿಕ್ವೈರ್ಮೆಂಟ್ಸ್ ಅದೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ನೋಡಬೇಕಷ್ಟೇ. ಹಾಗೇನಾದರೂ ಆಗ್ತದೆ ಆದರೆ ನಾನು ಅದನ್ನು ಕೂಡ ಸೇಲ್ ಮಾಡ್ತೇನೆ. ಏಕೆಂದರೆ ತುಂಬ ತಾಯಂದ್ರಿಗೆ ಹೆಲ್ಪ್ ಆಗ್ತದೆ. ಒಂದೇ ಕಡೆಯಿಂದ ಆರ್ಡ್ರ್ ಮಾಡಿದರೆ ಆಯಿತು, ಕ್ವಾಲಿಟಿ ಕೂಡ ಒಳ್ಳೆಯದಿದೆ ಅಂತ ಹೇಳಿ. ಈಗ ನನ್ನ ಮೇಲೆ ನಿಮಗೆ ಟ್ರಸ್ಟ್ ಇದ್ದೇ ಇರ್ತದೆ, ತುಂಬ ಜನರಿಗೆ ಟ್ರಸ್ಟ್ ಇರ್ತದೆ. ಯಾಕೆಂತ ಹೇಳಿದರೆ ನಾನು ಏನಿದೆ ಇದ್ದಾಗೆ ಹೇಳ್ತೇನೆ, ಇಲ್ಲದು ಇಲ್ಲಾಗೇ ಹೇಳ್ತೇನೆ. ಅದಕ್ಕೋಸ್ಕರ ನಾನು ನಿಮ್ಮ ಒಂದು ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸಪೋರ್ಟ್ ಮಾಡಿ ಆಯಿತಾ. ಯಾಕೆಂದರೆ ನನಗೆ ಇವಾಗ ನೀವು ಸಪೋರ್ಟ್ ಮಾಡಿದರೆ ನೆಕ್ಸ್ಟ್ ಅದರಲ್ಲಿ ನನಗೆ ಇನ್ನೂ ಕೂಡ ಎಕ್ಸ್ಪೀರಿಯೆನ್ಸ್ ಆದ ಹಾಗೆಯೇ ನಾನು ಇನ್ನಷ್ಟು ಐಟಮನ್ನು ತರಿಸಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೇನೆ. ಮನೆಯಿಂದ ಕೆಲವರು ಕೂತ್ಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ಅಂದರೆ ಈ ರೀತಿ ರೀಸೇಲ್ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ ಅಂತ ಹೇಳಿ ಆಸೆ ಪಡುವಂಥ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ. ಮನೆಯಲ್ಲೇ ಇರೋದು, ನಮಗೆ ಹೊರಗೆ ಹೋಗಲಿಕ್ಕೆ ಸಾಗೋದಿಲ್ಲ, ಮಕ್ಕಳಿದ್ದಾರೆ, ಬೇರೆ ಏನು ಕೆಲಸ ಮಾಡಲಿಕ್ಕೆ ಸಹ ಇಲ್ಲಿ ಆಪರ್ಚುನಿಟಿ ಇಲ್ಲ ಅಂತ ಹೇಳಿರೋರಿಗೆ ಸಹ ಈ ರೀತಿಯ ಚಿಕ್ಕ ಪುಟ್ಟ ಐಟಮ್ಸನ್ನು ಸೇಲ್ ಮಾಡ್ಬೋದು. ಅದನ್ನು ನಾನು ಇನ್ನೂ ಗ್ರೋ ಆಗ್ತಾ ಇರೋ ಹಾಗೆಯೇ ನಾನು ಬೆಳೆಯೋದ್ರ ಜೊತೆಗೆ ನನ್ನ ಜೊತೆಗೆ ಇನ್ನೂ ಕೂಡ ಈ ರೀತಿ ಹೌಸ್ ವೈಫ್ಸನ್ನು ಅವರ ಕೈ ಹಿಡಿದು ಕೂಡ ನನ್ನ ಹಿಂದೆಯೇ ಅವರನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ ನನಗೆ ಆಸೆ ಇದೆ. ನನ್ನ ಹಾಗೆಯೇ ಬೇರೆಯವರು ಕೂಡ ಬೆಳಿಬೇಕು ಅಂತ ಹೇಳಿ. ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದರೆ ನನಗೆ ಫ್ಯೂಚರಲ್ಲಿ ಆ ರೀತಿಯ ಒಂದು ಹೋಲ್ಸೇಲ್ ಇದನ್ನು ಕೂಡ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು. ಯಾಕೆಂತ ಹೇಳಿದರೆ ಇದರ ಬಗ್ಗೆ ನನಗೆ ನಾಲೆಜ್ ಇಲ್ಲ, ನಾನೀಗ ಕಲಿತಾ ಇದ್ದೇನೆ ಅಷ್ಟೇ. ಯಾವುದಕ್ಕೂ ಕೂಡ ನಾವು ಒಂದೇ ಸಲ ಜಂಪ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಅಷ್ಟು ಬಜೆಟ್ ಸಹ ಬೇಕಾಗ್ತದೆ ತರಿಸಲಿಕ್ಕೆ ಅಂತ ಹೇಳಿದರೆ. ನನಗೆ 25,000 ಅಂತ ಹೇಳಿದ್ರೆ ನನಗೆ ತುಂಬ ದೊಡ್ಡ ಅಮೌಂಟ್ ಅಷ್ಟನ್ನು ಹಾಕೋದು ಅಂತ ಹೇಳಿದರೆ. ಸೊ ಹಾಗಾಗಿ ಎಲ್ಲರಿಗೆ ಅಷ್ಟೊಂದು ಅಮೌಂಟ್ ಹಾಕಲಿಕ್ಕೆ ಸಹ ಆಗೋದಿಲ್ಲ. 5,000 ಹಾಕಲಿಕ್ಕೆ ಆಗದೇ ಇರೋರು ಎಷ್ಟೋ ಜನ ಇದ್ದಾರೆ. ಆದರೆ ಅವರಿಗೆ ಏನಾದರೂ ಒಂದು ಲೈಫಲ್ಲಿ ಮಾಡಬೇಕು ಅಂತ ಆಸೆ ಇರ್ತದೆ. ಅಂಥವರಿಗೋಸ್ಕರ ನನಗೇನಾದರೂ ಒಂದು ಅವರಿಗೆ ಆಗುವಂಥ ಒಂದು ಹೆಲ್ಪ್ ಮಾಡಬೇಕು ಅಂತ ಇದೆ. ಈ ರೀತಿ ಹೋಲ್ಸೇಲ್ ಮಾರ್ಕೆಟಿಂದು ಪಾಸಿಬಲ್ ಆದರೆ ಅದರದ್ದು ಬಗ್ಗೆ ಕೂಡ ನಾನು ಫ್ಯೂಚರಲ್ಲಿ ಹೇಳ್ತೇನೆ. ನನ್ನದು ಜಸ್ಟ್ ಐಡಿಯಾ ಕೊಡುವಂಥದ್ದಷ್ಟೇ, ಯಾರಿಗಾದರೂ ಮಾಡಲಿಕ್ಕಿದ್ರೆ ಅಂತ ಹೇಳಿ. ಹೋಪ್ಫುಲಿ ಎಲ್ಲ ನಾನು ಅಂದ್ಕೊಂಡ ಹಾಗೇ ಆಗ್ತದೆ. ತುಂಬ ಕಸ್ಟಮರ್ ಸಪೋರ್ಟ್ ಕೂಡ ಸಿಗ್ತದೆ ಅಂತ ಹೇಳಿ. ಯಾಕೆಂದರೆ ಲಂಚ್ ಬಾಕ್ಸಲ್ಲಿ ಬೇರೆ ಬೇರೆ ಟಿಫಿನನ್ನು ಕೊಟ್ಟು ಎಲ್ಲ ಸ್ಪಿಲ್ಲಾಗಿ, ಮತ್ತು ಆ ಒಂದು ಟಿಫಿನ್ ಬಾಕ್ಸ್ ಇದು ಬ್ಯಾಗ್ ಒಂದು ಸ್ಮೆಲ್ ಬರುವಂಥದ್ದು, ಬುಕ್ಕೆಲ್ಲ ತೆಗೆಯುವಾಗ ಸಾಂಬಾರಿದ್ದು ಸ್ಮೆಲ್ ಬರುವಂಥದ್ದು, ಇದೆಲ್ಲ ಆಗೋದಕ್ಕಿಂತ ಏನು ಸ್ಪಿಲ್ ಆಗದೇನೆ ಒಂದೇ ಡಬ್ಬಿ ತೊಳಿಲಿಕ್ಕೆ 4-5 ಡಬ್ಬಿ ತೊಳೆದು ಒಣಗಿಸ್ಬೇಕಂತಿಲ್ಲ, ಒಂದೇ ಡಬ್ಬಿ ತೊಳಿಲಿಕ್ಕೆ ಈಸಿ ಕೂಡ. ಹಾಗೂ ವೆರೈಟಿಯನ್ನು ನೀವು ಕೊಡ್ಬೋದು. ಪ್ರೋಟೀನ್, ಫೈಬರ್ ಅಂದರೆ ಚಿಕನ್ ಆದರೆ ಚಿಕನ್, ಅಥವಾ ಚಿಕನ್ ಅಲೋ ಇಲ್ಲದಲ್ಲಿ ಬೇರೆ ಪನ್ನೀರ ಅಥವಾ ರೈಸ್, ಸಾರು, ಮತ್ತು ಇದು ಇಂಥ ವೆಜಿಟೇಬಲ್ಸ್ ಎಲ್ಲ ಕೊಡಲಿಕ್ಕೆ, ತರಕಾರಿ, ಕುಕುಂಬರ್ ಅಂಥದ್ದೆಲ್ಲ ಕೊಡಲಿಕ್ಕಿದ್ರು ಕೂಡ ಕೊಡ್ಬೋದು. ಹಾಗೆ ನಿಮಗೆ ಬೇಕಾದರೆ ನಾನು ನೆಕ್ಸ್ಟ್ ಸ್ನ್ಯಾಕ್ಸ್ ಬಾಕ್ಸನ್ನು ಕೂಡ ತರಿಸ್ತೇನೆ. ಬಟ್ ಫಸ್ಟ್ ಇದು ಹೇಗೆ ಆಗ್ತದೆ ಅಂತ ಹೇಳಿ ನೋಡಿ ಆಯಿತಾ. ಅದಾದ ನಂತರ ನಿಮಗೆ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ನಿಮಗೆ ಏನಿದ್ರು ಕೂಡ 899 ಅದರ ಮೇಲೇ ಇರುವಂಥದ್ದು, ಅದರ ಕೆಳಗೆ ನಿಮಗೆ ಸಿಗೋದೇ ಇಲ್ಲ. 899 ಕೂಡ ಅದ್ರದ್ದು ಕೂಡ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಏನಿದ್ರು ನಿಮಗೆ 1000 ನಂತರನೇ ಸಿಗುವಂಥದ್ದು. ಅದು ಲೀಕ್ ಪ್ರೂಫ್. ನಿಮಗೆ ಯಾರು ಕೂಡ 800ಗಿಂತ ಕಡಿಮೆಗೆ ಸೇಲ್ ಮಾಡೋದೇ ಇಲ್ಲ. ಸೊ ಹೋಪ್ಫುಲಿ ಹೇಗಾಗ್ತದೆ ನೋಡುವ ಆಯಿತಾ. ಇದು ನಾನು ಬೆಳಿಗ್ಗೆ ಕ್ರೀಮ್ ಹಾಕಿದ್ದೆಲ್ಲ ತೋರಿಸಿದ್ದು. ಇವಾಗ ಕೂತ್ಕೊಂಡಿದ್ದಾನೆ. ಮಧ್ಯಾಹ್ನ ಆಗುವಾಗ ನಮಗೆ ಒಂದು ಕೇಕ್ ಆರ್ಡ್ರ್ ಇತ್ತು, ಅದನ್ನು ಕೂಡ ಹಸ್ಬೆಂಡ್ ತಗೊಂಡು ಹೋಗಿದ್ದಾರೆ. ಈಗ ಒಂದು 12 ಗಂಟೆ ಆಗ್ತಾ ಉಂಟು ಅಷ್ಟೇ. ಇವನು ಏನು ತಿಂತಾ ಇರೋದು ಅಂತ ಹೇಳಿದರೆ ಬೆಳಗ್ಗೆಯಿಂದ ಅವನು ತಿನ್ನಲಿಕ್ಕೆ ಕೇಳ್ತಾ ಇರಲಿಲ್ಲ. ಹಾಗೆ ನಾನು ಅವನಿಗೆ ಮಧ್ಯದಲ್ಲಿ ಸ್ವಲ್ಪ ಏನೋ ತಿಂಡಿ ಕೊಟ್ಟಿದ್ದೆ, ಅದಾಗಿ ಈಗ ನೀರು ದೋಸೆನ ಕೊಟ್ಟಂಥದ್ದು. ಅವನಿವತ್ತು ಎದ್ದದ್ದು ಕೂಡ ಸ್ವಲ್ಪ ಲೇಟೇ. ಹಾಗೆ ಮಧ್ಯದಲ್ಲಿ ಏನಾದರೂ ಫ್ರೂಟ್ಸ್ ಅಂಥದ್ದೇನಾದರೂ ತಿಂದರೆ ಸ್ವಲ್ಪ ತಿನ್ನಲಿಕ್ಕೆ ಅವನಿಗೆ ಅಂದರೆ ಹಸಿವು ಕೂಡ ಆಗಬೇಕಲ್ವ. ಹೊರಗೇನಾದರೂ ಹೋಗಿ ಆಟ ಆಡಿದರೆ ಆಗ್ತದೆ. ಸ್ವಲ್ಪ ಕೆಲವೊಮ್ಮೆ ಕಿರಿಕಿರಿ ಮಾಡ್ತಾ ಇರ್ತಾನೆ, ಆಗ ಹಸಿವಾಗೋದಿಲ್ಲ ಅವನಿಗೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ನನ್ನ ಬಿಸ್ನೆಸ್ ಬಗ್ಗೆ ನಾನು ಅಪ್ಡೇಟನ್ನು ಕೊಡ್ತಾ ಇರ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. Thank you so much for watching. Bye.